ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಮಾತಾಡೋಕೆ ಹೊರಟಿರೋದು ಯಾವುದೋ ಒಂದು ಸಾಧಾರಣ ಜ್ಯೋತಿಷ್ಯದ ಬಗ್ಗೆ ಅಲ್ಲ. ಬದಲಿಗೆ 2026ರಿಂದ 4 ನಿರ್ದಿಷ್ಟ ರಾಶಿಗಳ ಭವಿಷ್ಯವನ್ನೇ ಸಂಪೂರ್ಣವಾಗಿ ಬದಲಿಸಬಲ್ಲ ಒಂದು ಮಹತ್ತರವಾದ ಭವಿಷ್ಯವಾಣಿಯ ಬಗ್ಗೆ. ಇದು ಕೇವಲ 1 ವರ್ಷದ ಕಥೆಯಲ್ಲ, ಬರೋಬ್ಬರಿ 30 ವರ್ಷಗಳ ಸುವರ್ಣಯುಗದ ಒಂದು ವಾಗ್ದಾನ. ಹೌದು, ಕೇಳೋಕೆ ಆಶ್ಚರ್ಯ ಅನಿಸ್ತ್ರೂ ಈ ಭವಿಷ್ಯವಾಣಿ ಹೇಳೋದು ಇದನ್ನೇ. ಈ 4 ರಾಶಿಯವರು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಅದರಲ್ಲಿ ಯಶಸ್ಸು ಖಂಡಿತ ಅನ್ನಲಾಗ್ತಿದೆ. ಇದು ಅವರ ಜೀವನಕ್ಕೆ ಒಂದು ದೊಡ್ಡ ತಿರುವು ಕೊಡಬಹುದು ಅಂತ ಈ ಜ್ಯೋತಿಷ್ಯಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಾದ್ರೆ ನಿಜವಾಗ್ಲೂ ಈ 4 ರಾಶಿಗಳಿಗೆ 30 ವರ್ಷಗಳ ಕಾಲ ಅದೃಷ್ಟದ ಬಾಗಿಲು ತೆರೆಯುತ್ತಾ? ಜ್ಯೋತಿಷ್ಯದ ಪ್ರಕಾರ ಗ್ರಹಗಳ ಒಂದು ಬಹಳ ಅಪರೂಪದ ಸಂಯೋಜನೆ ಈ ಅದ್ಭುತವಾದ ಭಾಗ್ಯವನ್ನು ಹೊತ್ತು ತರಲಿದೆ ಅಂತ ಹೇಳಲಾಗ್ತಿದೆ. ಬನ್ನಿ ಹಾಗಾದ್ರೆ ಈ ಭವಿಷ್ಯವಾಣಿಯ ಪ್ರತಿಯೊಂದು ಅಂಶವನ್ನು ಬಿಡಿಸಿ ನೋಡೋಣ. ಗ್ರಹಗಳ ಈ ವಿಶೇಷ ಚಲನೆ ನಮ್ಮ ಜೀವನದ ಮೇಲೆ ಯಾವ ರೀತಿ ಪ್ರಭಾವ ಬೀರ್ಬೋದು ಅನ್ನೋದನ್ನ ಒಟ್ಟಿಗೆ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಇವತ್ತು ನಾವು ಈ 30 ವರ್ಷಗಳ ಭರವಸೆ ಅಂದ್ರೇನು ಅಂತ ನೋಡ್ತೀವಿ. ಆಮೇಲೆ ಮೇಷ, ಮಿಥುನ, ಸಿಂಹ ಮತ್ತು ತುಲಾ ರಾಶಿಗಳ ಭವಿಷ್ಯ ಹೇಗಿರ್ಲಿದೆ ಮತ್ತೆ ಈ ಸುವರ್ಣ ಯುಗದ ಸಂಪೂರ್ಣ ಲಾಭ ಪಡೆಯೋದು ಹೇಗೆ ಅನ್ನೋದನ್ನು ಕೂಡ ತಿಳಿದುಕೊಳ್ಳೋಣ. ಸರಿ, ಹಾಗಾದ್ರೆ ಬನ್ನಿ ಈ ಭವಿಷ್ಯವಾಣಿಯ ಮೂಲ ಯಾವುದು, ಇದರ ಹಿಂದಿನ ಕಾರಣವೇನು ಅಂತ ಮತ್ತಷ್ಟು ಆಳವಾಗಿ ನೋಡೋಣ. ಈ ಭವಿಷ್ಯವಾಣಿಯ ಅತ್ಯಂತ ವಿಶೇಷವಾದ ಅಂಶ ಅಂದ್ರೆ ಇದರ ಸಮಯ. ಇದು 1 ಅಥವಾ 2 ವರ್ಷಗಳ ಕಥೆಯಲ್ಲ, ಬದಲಿಗೆ ಸಂಪೂರ್ಣ 30 ವರ್ಷಗಳ ರಾಜಯೋಗದ ಭರವಸೆ. ಯೋಚನೆ ಮಾಡಿ. ಅಂದಹಾಗೆ ರಾಜಯೋಗ ಅಂದ್ರೆ ಬರೀ ದುಡ್ಡು ಕಾಸು ಅಂತ ಅನ್ಕೋಬಾರ್ದು. ಇದರ ಅರ್ಥ ಸಮಾಜದಲ್ಲಿ ದೊಡ್ಡ ಗೌರವ, ಕೀರ್ತಿ ಮತ್ತು ಒಂದು ವಿಶೇಷವಾದ ಸ್ಥಾನಮಾನವನ್ನ ಗಳಿಸೋದು ಅಂತ ಕೂಡ ಆಗುತ್ತೆ. ಹಾಗಾದ್ರೆ ಇದೆಲ್ಲ ಶುರುವಾಗೋದು ಯಾವಾಗ ಅಂತೀರಾ? ಫೆಬ್ರವರಿ 15, 2026ರ ಮಹಾಶಿವರಾತ್ರಿಯ ದಿನದಂದು. ಆ ದಿನ ಶನಿ ಮತ್ತು ಗುರು ಗ್ರಹಗಳು ಒಂದು ವಿಶೇಷ ಸ್ಥಿತಿಯಲ್ಲಿ ಸಂಯೋಗಗೊಂಡು ಈ ಅದ್ಭುತ ಯುಗಕ್ಕೆ ನಾಂದಿ ಹಾಡಲಿವೆ ಅಂತ ಹೇಳಲಾಗುತ್ತೆ. ಸರಿ, ಹಾಗಾದ್ರೆ ಮೊದಲು ಮೇಷರಾಶಿಯಿಂದನೇ ಶುರು ಮಾಡೋಣ. ಅವರ ಭವಿಷ್ಯದಲ್ಲಿ ಏನೆಲ್ಲ ಬದಲಾವಣೆಗಳು ಕಾದಿವೆ ಅಂತ ನೋಡೋಣ ಬನ್ನಿ. ಮೇಷರಾಶಿಯವರಿಗೆ ಇದೊಂದು ರೀತಿ ಹೊಸ ಜನ್ಮ ಇದ್ದ ಹಾಗೆ. ಇಲ್ಲಿಯವರೆಗೂ ಅನುಭವಿಸಿದ ದ್ರೋಹ, ನಷ್ಟ, ಮಾನಸಿಕ ಹಿಂಸೆಯಿಂದ ಹೊರಬಂದು ಒಂದು ಉಜ್ವಲ ಭವಿಷ್ಯದತ್ತ ಸಾಗುವ ದೊಡ್ಡ ಅವಕಾಶ ಸಿಗಲಿದೆ. ಅವರು ಎಷ್ಟು ಕಳೆದುಕೊಂಡಿದ್ದಾರೋ ಅದರ ದುಪ್ಪಟ್ಟು ಗಳಿಸಲಿದ್ದಾರೆ ಅಂತ ಹೇಳಲಾಗುತ್ತಿದೆ. ಆದರೆ ಈ ಅದ್ಭುತ ಸಮಯದ ಸಂಪೂರ್ಣ ಲಾಭ ಪಡೆಯಲು ಮೇಷರಾಶಿಯವರು ತಮ್ಮ ಕೋಪವನ್ನು ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕಾಗತ್ತೆ. ಅದಕ್ಕಾಗಿ ಕೆಲವು ಸರಳವಾದ ಆಧ್ಯಾತ್ಮಿಕ ಪರಿಹಾರಗಳನ್ನು ಕೂಡ ಸೂಚಿಸಲಾಗಿದೆ. ಈಗ 2ನೇ ರಾಶಿ ಮಿಥುನ ರಾಶಿಯವರ ಸರದಿ. ಇವರ ಅದೃಷ್ಟ ಅವರ ಬುದ್ಧಿವಂತಿಕೆಯ ಜೊತೆ ನೇರವಾಗಿ ಬೆಸೆದುಕೊಂಡಿದೆ. ಮಿಥುನ ರಾಶಿಯವರು ಇಲ್ಲಿಯವರೆಗೂ ಅನುಭವಿಸಿದ ದೊಡ್ಡ ಸಮಸ್ಯೆ ಅಂದ್ರೆ ಅದು ಗೊಂದಲ. ಆದ್ರೆ ಇನ್ನು ಮುಂದೆ ಅವರ ಮನಸ್ಸಿನ ಗೊಂದಲಗಳು ದೂರವಾಗಿ ಸ್ಪಷ್ಟವಾದ ಮತ್ತು ಲಾಭದಾಯಕ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ. ಯಾವುದೋ ಒಂದು ದೈವಿಕ ಶಕ್ತಿ, ಒಂದು ಕವಚದಂತೆ ಅವರನ್ನು ರಕ್ಷಿಸುತ್ತಿದೆ ಅನ್ನೋ ಅನುಭವ ಅವರಿಗಾಗಲಿದೆ. ಮತ್ತು ಒಂದು ಅಚ್ಚರಿಯ ವಿಷಯ ಏನಂದ್ರೆ, ಜ್ಯೋತಿಷ್ಯದ ಪ್ರಕಾರ ಈ 30 ವರ್ಷಗಳಲ್ಲಿ ಮಿಥುನ ರಾಶಿಯವರ ಆಸ್ತಿಯ ಮೌಲ್ಯ 100 ಪಟ್ಟು ಹೆಚ್ಚಾಗುವ ಸಾಧ್ಯತೆಯಿದೆ. ಈ ಯಶಸ್ಸನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳಲು ಮಿಥುನ ರಾಶಿಯವರು ಕೆಲವು ವಿಶೇಷ ಪರಿಹಾರಗಳನ್ನ ಪಾಲಿಸಬೇಕು ಅಂತ ಹೇಳಲಾಗುತ್ತೆ. ಇದ್ರಿಂದ ಅವರ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಇನ್ನಷ್ಟು ಬಲಗೊಳ್ಳುತ್ತೆ. ಈಗ ರಾಜನ ರಾಶಿ ಅಂದ್ರೆ ಸಿಂಹರಾಶಿಯವರ ಬಗ್ಗೆ ನೋಡೋಣ. ಇವರಿಗೆ ಈ ಭವಿಷ್ಯವಾಣಿ ಕಳೆದುಹೋದ ಗೌರವ ಮತ್ತು ಅಧಿಕಾರವನ್ನ ಮತ್ತೆ ತಂದುಕೊಡಲಿದೆ ಅಂತ ಸೂಚಿಸುತ್ತಿದೆ. ಹೌದು, ಸಿಂಹರಾಶಿಯವರು ತಮ್ಮ ಕಷ್ಟದ ದಿನಗಳಿಂದ ಹೊರಬಂದು ಮತ್ತೆ ನಾಯಕತ್ವ ಮತ್ತು ಗೌರವದ ಸ್ಥಾನವನ್ನ ಅಲಂಕರಿಸಲಿದ್ದಾರೆ. ಅಷ್ಟೇ ಅಲ್ಲ, ಅವರ ವ್ಯಾಪಾರವೂ ಒಂದು ಸಾಮ್ರಾಜ್ಯದಂತೆ ವಿಸ್ತರಿಸಲಿದೆ ಅಂತಾನೂ ಹೇಳಲಾಗ್ತಿದೆ. ಸಿಂಹರಾಶಿಯ ಅಧಿಪತಿ ಸೂರ್ಯದೇವ ಆಗಿರೋದ್ರಿಂದ ಅವರಿಗೆ ಸೂರ್ಯದೇವ ಮತ್ತು ಪರಮಶಿವನಿಗೆ ಸಂಬಂಧಿಸಿದ ಕೆಲವು ಪರಿಹಾರಗಳನ್ನ ಸೂಚಿಸಲಾಗಿದೆ. ಇದರಿಂದ ಅವರ ತೇಜಸ್ಸು ಮತ್ತಷ್ಟು ಹೆಚ್ಚಾಗಲಿದೆ. ಇನ್ನು ಕೊನೆಯದಾಗಿ ಈ ಅದೃಷ್ಟದ ಪಟ್ಟಿಯಲ್ಲಿರೋದು ತುಲಾರಾಶಿ. ಇವರಿಗೆ ಈ ಭವಿಷ್ಯವಾಣಿಯು ಅನಿರೀಕ್ಷಿತ ಧನಲಾಭ ಮತ್ತು ಐಷಾರಾಮಿ ಜೀವನವನ್ನು ತರಲಿದೆ ಅಂತ ಹೇಳಲಾಗ್ತಿದೆ. ತುಲಾರಾಶಿಯವರ ಜೀವನದಲ್ಲಿ ಒಂದು ಸ್ಥಿರತೆ ಬರಲಿದೆ ಮತ್ತು ಅನಿರೀಕ್ಷಿತ ಮೂಲಗಳಿಂದ ಅಂದರೆ ಷೇರು ಮಾರುಕಟ್ಟೆ ಅಥವಾ ಲಾಟರಿಯಿಂದ ಕೂಡ ಧನಲಾಭವಾಗುವ ಸಾಧ್ಯತೆಯಿದೆ. ಇದು ಅವರ ಜೀವನ ಶೈಲಿಯನ್ನೇ ಬದಲಿಸಲಿದೆ.
ತುಲಾರಾಶಿಯವರು ದುರ್ಗಾದೇವಿ ಮತ್ತು ಶಿವನ ಆರಾಧನೆ ಮಾಡುವುದರಿಂದ ಅವರ ಗ್ರಹ ದೋಷಗಳು ನಿವಾರಣೆಯಾಗಿ ಅದೃಷ್ಟ ಅವರ ಕೈಹಿಡಿಯಲಿದೆ ಅಂತ ಸಲಹೆ ನೀಡಲಾಗಿದೆ. ಇಷ್ಟೆಲ್ಲ ಕೇಳಿದ್ಮೇಲೆ ಒಂದು ದೊಡ್ಡ ಪ್ರಶ್ನೆ ಮೂಡುತ್ತೆ. ಈ ಸುವರ್ಣ ಭವಿಷ್ಯವನ್ನ ನಮ್ಮದಾಗಿಸ್ಕೊಳ್ಳೋದು ಹೇಗೆ? ಬರೀ ಗ್ರಹಗಳ ಚಲನೆ ಸಾಕಾ? ಜ್ಯೋತಿಷ್ಯದ ಪ್ರಕಾರ ಇದಕ್ಕೆ ಉತ್ತರ ಇರೋದು ನಮ್ಮ ನಂಬಿಕೆ ಮತ್ತು ನಮ್ಮ ನಡತೆಯಲ್ಲಿ. ಈ ಅದೃಷ್ಟವನ್ನ ಪಡೆಯಲು ಈ 4 ರಾಶಿಯವರು ಕೆಲವು ಆಧ್ಯಾತ್ಮಿಕ ನಿಯಮಗಳನ್ನ ಪಾಲಿಸಬೇಕು. ಇದು ಕೇವಲ ಗ್ರಹಗಳ ಮೇಲೆ ಮಾತ್ರವಲ್ಲ, ಅವರವರ ಕರ್ಮ ಮತ್ತು ನಂಬಿಕೆಯ ಮೇಲೂ ಅವಲಂಬಿತವಾಗಿದೆ. ಕೊನೆಯದಾಗಿ ಹೇಳೋದಾದ್ರೆ, ಈ ಭವಿಷ್ಯವಾಣಿಯು ನಮಗೆಲ್ಲ ನಂಬಿಕೆ ಮತ್ತು ಆತ್ಮವಿಶ್ವಾಸದಿಂದ ಮುಂದೆ ಸಾಗಲು ಒಂದು ಸ್ಫೂರ್ತಿ ನೀಡುತ್ತೆ. ಇದು ಕೇವಲ ಒಂದು ಭವಿಷ್ಯವಲ್ಲ, ಬದಲಿಗೆ ನಂಬಿಕೆಯ ಒಂದು ಸುಂದರವಾದ ಪಯಣ ಕೂಡ.